ರಣರಂಗದಲ್ಲಿ ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟಂತ ಇಸ್ರೇಲ್. ಇರಾನ್ಗೆ ಸೇರಿದ್ದ ಫೈಟರ್ ಜೆಟ್ಗಳು ಈಗ ಢಮಾರ್. ರಣರಂಗದಲ್ಲಿ ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟಂತ ಇಸ್ರೇಲ್. ಇರಾನ್ಗೆ ಸೇರಿದಂತಹ ಫೈಟರ್ ಜೆಟ್ಗಳು ಢಮಾರ್. YAK-130 ಫೈಟರ್ ಜೆಟ್ ಹೊಡೆದು ಉರುಳಿಸಿದಂತ ಇಸ್ರೇಲ್. ಆಗಸದಲ್ಲಿ ಹಾರಾಡುವಾಗಲೇ ಯುದ್ಧ ವಿಮಾನ ಧ್ವಂಸವಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ತಾರಕಕ್ಕೇರಿದೆ ಸಂಘರ್ಷ. ಇರಾನ್ನ ಟೆಹರಾನ್ ನಗರದ ಮೇಲೆ ಕ್ಷಿಪಣಿಗಳ ಸುರಿಮಳೆಯೇ ಆಗಿದೆ. ಟೆಹರಾನ್ನಲ್ಲಿರುವಂತಹ ಸರ್ಕಾರಿ ಕಚೇರಿಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಪೂರ್ವ ಟೆಹರಾನ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂಥದ್ದು. ಕಮಾಂಡ್ ಸೆಂಟರ್ಗಳ ಮೇಲೆ IDF ಸರಣಿ ಅಟ್ಯಾಕ್ ಮಾಡಿದೆ. 300ಕ್ಕೂ ಹೆಚ್ಚು ಕ್ಷಿಪಣಿಗಳ ಧ್ವಂಸ ಮಾಡಿರುವಂತಹ ಇಸ್ರೇಲ್. ರಣರಂಗದಲ್ಲಿ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಿದೆ ಇಸ್ರೇಲ್. ಈಗ ಇರಾನ್ಗೆ ಸೇರಿದಂತಹ ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡಿದೆ. YAK-130 ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದೆ ಇಸ್ರೇಲ್. ಆಗಸದಲ್ಲಿ ಹಾರಾಡುವಂತಹ ಸಮಯದಲ್ಲೇ ಯುದ್ಧ ವಿಮಾನವನ್ನ ಧ್ವಂಸ ಮಾಡಿದೆ. ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ತಾರಕಕ್ಕೇರಿದೆ ಸಂಘರ್ಷ. ಇರಾನ್ ಟೆಹರಾನ್ ನಗರದ ಮೇಲೆ ಕ್ಷಿಪಣಿಗಳ ಸುರಿಮಳೆಯಾಗಿದೆ. ಟೆಹರಾನ್ನಲ್ಲಿರುವಂತಹ ಸರ್ಕಾರಿ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗ್ತಿದೆ. ಪೂರ್ವ ಟೆಹರಾನ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಕಮಾಂಡ್ ಸೆಂಟರ್ಗಳ ಮೇಲೆ IDF ಸರಣಿ ಅಟ್ಯಾಕ್ ಮಾಡಿರುವಂಥದ್ದು. 300ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಧ್ವಂಸ ಮಾಡಿದೆ ಇಸ್ರೇಲ್. ರಣರಂಗದಲ್ಲಿ ಮತ್ತೆ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಿದೆ ಇಸ್ರೇಲ್. ಇರಾನ್ಗೆ ಸೇರಿದಂತಹ ಫೈಟರ್ ಜೆಟ್ಗಳು ಈಗ ಉಡೀಸ್ ಆಗಿದೆ. YAK-130 ಜೆಟ್ ಅನ್ನ ಉಡೀಸ್ ಮಾಡಿದೆ ಇಸ್ರೇಲ್. ಆಗಸದಲ್ಲಿ ಹಾರಾಡುವಂತಹ ಸಮಯದಲ್ಲೇ ಯುದ್ಧ ವಿಮಾನ ಪತನಗೊಂಡಿರುವಂಥದ್ದು. ಯುದ್ಧ ವಿಮಾನವನ್ನು ಧ್ವಂಸ ಮಾಡಲಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈ ಸಂಘರ್ಷ ನಿಲ್ಲುವಂತೆ ಕಾಣುತ್ತಿಲ್ಲ. ದಿನೇ ದಿನೇ ತಾರಕಕ್ಕೇರ್ತಿದೆ ಈ ಸಂಘರ್ಷಗಳು. ಇರಾನ್ ಟೆಹರಾನ್ ನಗರದ ಮೇಲೆ ಕ್ಷಿಪಣಿಗಳ ಸುರಿಮಳೆಯೇ ಆಗಿದೆ. ಸದ್ಯಕ್ಕೆ YAK-130 ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದೆ ಇಸ್ರೇಲ್. ಇರಾನ್ಗೆ ಸೇರಿದ ಫೈಟರ್ ಜೆಟ್ಗಳು ಈಗ ಉಡೀಸ್ ಆಗಿರುವಂಥದ್ದು. ಆಗಸದಲ್ಲಿ ಯುದ್ಧ ವಿಮಾನ ಹಾರಾಡುವಂತಹ ಸಂದರ್ಭದಲ್ಲೇ ಅದನ್ನ ಧ್ವಂಸ ಮಾಡಲಾಗಿದೆ. ಇರಾನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ತಾರಕಕ್ಕೇರ್ತಿದೆ ಸಂಘರ್ಷ. ಇರಾನ್ ಟೆಹರಾನ್ ನಗರದ ಮೇಲೆ ಕ್ಷಿಪಣಿಗಳ ಸುರಿಮಳೆಯಾಗಿದೆ. ಟೆಹರಾನ್ನಲ್ಲಿರುವಂತಹ ಸರ್ಕಾರಿ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಸರ್ಕಾರಿ ಕಚೇರಿಗಳ ಮೇಲೆ ಈಗ ದಾಳಿ ಮಾಡಲಾಗಿದೆ. ಅದೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವಂಥದ್ದು. ಪೂರ್ವ ಟೆಹರಾನ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಕಮಾಂಡ್ ಸೆಂಟರ್ಗಳ ಮೇಲೆ IDF ಸರಣಿ ಅಟ್ಯಾಕ್. 300ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಧ್ವಂಸ ಮಾಡಿರುವಂತಹ ಇಸ್ರೇಲ್. ಪೂರ್ವ ಟೆಹರಾನ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂಥದ್ದು. ಸ್ಪೆಷಲಿ ಟೆಹರಾನ್ನಲ್ಲಿರುವಂತಹ ಸರ್ಕಾರಿ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಸರ್ಕಾರಕ್ಕೆ ಸೇರಿದಂತಹ ಆಸ್ತಿಪಾಸ್ತಿಗಳ ಮೇಲೆ ಈಗ ದಾಳಿ ಆಗ್ತಿರುವಂಥದ್ದು. ಇರಾನ್ನ ಟೆಹರಾನ್ ನಗರದ ಮೇಲೆ ಕ್ಷಿಪಣಿಗಳ ಸುರಿಮಳೆ ಆಗಿದೆ. ಅಕ್ಷರಶಃ ಟೆಹರಾನ್ ನಗರ ಹೊಗೆಯಿಂದ ಆವರಿಸಿಕೊಂಡಿದೆ. ಮತ್ತೆ ಇರಾನ್ಗೆ ಎಚ್ಚರಿಕೆಯನ್ನು ನೀಡುತ್ತಿದೆ ಇಸ್ರೇಲ್. ಈ ಸಂಘರ್ಷ ಮುಂದುವರಿಯುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡುತ್ತಿದೆ. ಅಫ್ಕೋರ್ಸ್ ಇಸ್ರೇಲ್ಗೆ ಅಮೆರಿಕ ಬೆಂಬಲವಿದೆ. ಈಗ ಅಮೆರಿಕ ಇಸ್ರೇಲ್ ಮಾಡ್ತಿರುವಂತಹ ದಾಳಿಗೆ ಅಕ್ಷರಶಃ ತತ್ತರಿಸಿದೆ ಇರಾನ್. ಟೆಹರಾನ್ ನಗರ ಮತ್ತು ನಗರದ ಪ್ರಮುಖ ಸರ್ಕಾರಿ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಮಾಡಲಾಗ್ತಿದೆ ದಾಳಿ. ಲೆಬನಾನ್ನಲ್ಲಿ ಮಾರಣ ಹೋಮ ನಡೆಸಿದಂತಹ ಇಸ್ರೇಲ್ ಮಿಸೈಲ್ ದಾಳಿಗೆ 12ಕ್ಕೂ ಹೆಚ್ಚು ನಾಗರಿಕರು ದುರ್ಮರಣ. ಬ್ಯಾಲೆಚ್ನಲ್ಲಿ ವಸತಿ ಕಟ್ಟಡ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಬೈರುತ್ನ ಅರಾಮೌನ್ ಸೌದಿಯಾತ್ ಮೇಲೂ ಅಟ್ಯಾಕ್ ಮಾಡಿರುವಂಥದ್ದು. ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ 100 ಜನರಿಗೆ ಗಾಯವಾಗಿದೆ. ಜೀವ ಉಳಿಸಿಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾರೆ ಬೈರುತ್ ಜನರು. ದಾಳಿಗೆ ಬಂದಂತಹ ಇರಾನ್ ಡ್ರೋನ್ಗಳು ಛಿದ್ರ. UAE ಅಲ್ಲಿರುವಂತಹ ಅಮೆರಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅಬುದಾಬಿ ಬಳಿಯ ದಫ್ರಾ ನೆಲೆಯಲ್ಲಿರುವಂತಹ ಜೆಟ್ಗಳು. ಲೆಬನಾನ್ನಲ್ಲಿ ಮಾರಣ ಹೋಮ ನಡೆಸಿದೆ ಇಸ್ರೇಲ್. ಬಾಲ್ಚ್ಬೆಕ್ನ ವಸತಿ ಕಟ್ಟಡ ಟಾರ್ಗೆಟ್. ಇನ್ನು ಮಿಸೈಲ್ ದಾಳಿಗೆ 12ಕ್ಕೂ ಹೆಚ್ಚು ಮಂದಿ ಬಲಿಯಾಗಿರುವಂಥದ್ದು. ವಸತಿ ಕಟ್ಟಡವನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಲಾಗ್ತಿದೆ. ಬೈರುತ್ನ ಅರಾಮೌನ್ ಸೌದಿಯಾತ್ ಮೇಲೂ ಕೂಡ ಅಟ್ಯಾಕ್ ಆಗಿರುವಂಥದ್ದು. ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ 100 ಜನರಿಗೆ ಗಾಯವಾಗಿದೆ. ಜೀವ ಉಳಿಸಿಕೊಳ್ಳೋಕೆ ಬೈರುತ್ ಜನರು ಒದ್ದಾಡ್ತಿದ್ದಾರೆ. ದಾಳಿಗೆ ಬಂದಂತಹ ಇರಾನ್ ಡ್ರೋನ್ಗಳು ಈಗ ಛಿದ್ರ. UAEನಲ್ಲಿ ಅಮೆರಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗ್ತಿದೆ. ಅಬುದಾಬಿ ಬಳಿಯ ದಫ್ರಾ ನೆಲೆಯಲ್ಲಿರುವಂತಹ ಜೆಟ್ಗಳು. ಮಾರಣ ಹೋಮವನ್ನ ನಡೆಸಿದೆ ಇಸ್ರೇಲ್.
ಅಕ್ಷರಶಃ ಮಾರಣ ಹೋಮವೇ ಇದು. ಲೆಬ್ನಾನ್ನಲ್ಲಿ ಮಾರಣ ಹೋಮವನ್ನ ನಡೆಸಿದೆ. ಮಿಸೈಲ್ ದಾಳಿಗೆ 12ಕ್ಕೂ ಹೆಚ್ಚು ನಾಗರಿಕರು ದುರ್ಮರಣವನ್ನ ಹೊಂದಿದ್ದಾರೆ. ಅಮೆರಿಕ ನೆಲೆಗಳೇ ಟಾರ್ಗೆಟ್ ಮತ್ತು ವಸತಿ ಕಟ್ಟಡಗಳ ಮೇಲೆ ದಾಳಿ ಮಾಡಲಾಗ್ತಿರುವಂಥದ್ದು. ಬೈರುತ್ನ ಅರಾಮೌನ್ ಸೌದಿಯಾತ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ ನೂರಾರು ಜನರಿಗೆ ಗಾಯವಾಗಿದೆ. ಜೀವವನ್ನ ಉಳಿಸಿಕೊಳ್ಳೋಕೆ ಜನ ಒದ್ದಾಡ್ತಿದ್ದಾರೆ. ಬೈರುತ್ ಜನರು ಒದ್ದಾಡ್ತಿರುವಂಥದ್ದು. ದಾಳಿಗೆ ಬಂದ ಇರಾನ್ ಡ್ರೋನ್ಗಳು ಛಿದ್ರ ಈಗ. ಯುಎನಲ್ಲಿನ ಅಮೆರಿಕ ನೆಲೆಗಳೇ ಟಾರ್ಗೆಟ್. ಅಬುದಾಬಿ ಬಳಿಯ ದಫ್ರಾ ನೆಲೆಗಳಲ್ಲಿರುವಂತಹ ಜೆಟ್ಗಳು. ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ ನೂರಾರು ಜನರಿಗೆ ಗಾಯವಾಗಿರುವಂಥದ್ದು. ಜೀವ ಉಳಿಸಿಕೊಳ್ಳೋಕೆ ಬೈರುತ್ ಜನರು ಒದ್ದಾಡ್ತಿದ್ದಾರೆ.